ಎವರ್ ಗ್ರೀನು ಬ್ಯೂಟಿಫುಲ್ ಲೇಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನೀವು ಅಮೆರಿಕಾ ಇಂಡಿಯಾ ಎರಡೂ ಕಡೆನೂ ಅಲ್ಲಿ ಒಂದ್ ಕಾಲಿದೆ ಅಷ್ಟೇ. ಬಟ್ ನಿಮ್ಗಿರೋ ಇಂಡಿಯಾ ಮೇಲೆ ಲವ್ ಗೊತ್ತಾಗತ್ತೆ. ಸೊ ಹೇಗಿದ್ದೀರಾ, ಹೇಗಿದೆ ಲೈಫ್? ಹೀಗಿದ್ದೀನಿ. ಸೊ ನೀವು ಸ್ಯಾಂಡಲ್ವುಡ್ ನ ಬೆಳದಿಂಗಳ ಬಾಲೆ ಅಂತಾನೆ ಫೇಮಸ್. ಆ ಸ್ಥಾನನ ಇನ್ನು ಯಾರು ತಗೊಳಕ್ ಆಗಿಲ್ಲ, ತಗೊಳಕ್ ಸಾಧ್ಯನೂ ಇಲ್ಲ. ಯಾಕೆ ಗೊತ್ತಾ, ಬೆಳದಿಂಗಳ ಬಾಲೆ ಒಂದೇ ಸಿನಿಮಾ, ಅದಿನ್ ಮತ್ತೆ ಬರಕ್ ಸಾಧ್ಯ ಇಲ್ವಲ್ಲ. ಅದರಿಂದ ನಾನೇ ಯಾವತ್ತಿಗೂ ಬೆಳದಿಂಗಳ ಬಾಲೆ. ನಾನ್ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಬಟ್ ನಗರ್ಕರ್ ಅಂದ ತಕ್ಷಣ ಎಲ್ರಿಗೂ ಬರೋ ಪ್ರಶ್ನೆ, ಏನಿದು ಮಹಾರಾಷ್ಟ್ರೀಯನ್ನ ನಗರ್ಕರ್ ಅಂತಿದೆ ಅಂತೆಲ್ಲ. ಸೊ ಅದಕ್ಕೀಗ ಸುಮಾರು ಸಲ ಇದೇ ಮಾತನ್ನ ಹೇಳಿದೀನಿ. ಬಟ್ ನಾನು ಶಿವಮೊಗ್ಗ ಜಿಲ್ಲೆ ನಗರದವಳು. ಅಂದ್ರೆ ನಮ್ಮಪ್ಪ ಶಿವಮೊಗ್ಗದವರು, ಅಮ್ಮ ಶೃಂಗೇರಿ. ಸೊ ಅವರು ಹುಟ್ಟು ಬೆಳೆದಿದ್ದು ಎಲ್ಲ ಆ ಕಡೆನೆ. ಅಂಡ್ ಆಕ್ಚುಲಿ ನಗರ, ಅದಕ್ಕೆ ನಗರ್ಕರ್ ಅಂದ್ರೆ ನಗರದವರು ಅಂತ ಅಷ್ಟೇನೆ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲಿ ನೀವು ಸ್ಕೂಲು ಕಾಲೇಜು ಎಲ್ಲ? ನಾನು ಹುಟ್ಟು ಬೆಳೆದಿದ್ದು ಗಾಂಧಿ ಬಜಾರ್ ಏರಿಯಾ. ನಾನು ಕಥೆ ಓದಿದ್ದೆ, ಯಾಕೆಂದ್ರೆ ಅದು ಅವಾಗೆಲ್ಲ ತರಂಗ ಮತ್ತೆ ಸುಧಾದಲ್ಲೆಲ್ಲ ಈ ತರ ಧಾರಾವಾಹಿಗಳು ಬರ್ತಾ ಇತ್ತು. ಎಂಡಮೂರಿ ಅವ್ರದ್ದು ಸಾಕಷ್ಟು ಓದಿದ್ದೆ, ಇದನ್ನು ಓದಿದ್ದೆ. ಬಟ್ ಇದು ಸಿನಿಮಾಗೆ ಆಗತ್ತೆ ಅನ್ನೋದು ಯಾರಿಗೂ ಅನ್ಸಿರ್ಲಿಲ್ಲ. ಇನ್ಫ್ಯಾಕ್ಟ್ ಎಂಡಮೂರಿ ಅವರೇ, ದೇಸಾಯಿ ಅವರು ಈ ತರ ನಾನು ಸಿನಿಮಾ ಮಾಡ್ಬೇಕು ಅಂತ ಹೋದಾಗ ಹೇಳಿದ್ರಂತೆ, ಇದು ಸಿನಿಮಾಗ ಆಗಲ್ಲ, ಕಷ್ಟ ಅಂತ. ಬಟ್ ದೇಸಾಯಿ ಅವರು ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ರು. ಯಾವಾಗಲೂ ತುಂಬಾ ಚೂಸಿ ಆಗಿದ್ದೆ. ಅಂದ್ರೆ ಪಾತ್ರ ಚೆನ್ನಾಗಿರ್ಬೇಕು, ಅದು ಹೀರೋಯಿನ್ ಇರ್ಬೋದು ಅಥವಾ ಇವಾಗ ಮಂದಾರ ಹೂವಲ್ಲಿ ತಂಗಿ ಪಾತ್ರ. ಆದ್ರೆ ಜನಕ್ಕೆ ಇವತ್ತು ಯಾರೋ ಬೆಳಗ್ಗೆ ವಾಕ್ ಹೋದಾಗ ಮಾತಾಡ್ಸಿ ಮಂದಾರ ಹೂವೆ ಅನ್ಕೊಂಡ್ರು, ಹಿಂಗೆ ಆ ಒಂದು ಖುಷಿ ಕೊಡುತ್ತೆ. ನಾನು ಎಲ್ಲಾ ಪಾತ್ರಗಳು ಯಾವತ್ತು ಇದು ಹೀರೋಯಿನ್ನೇ ಆಗಬೇಕು, ಹಿಂಗೆ ಇರಬೇಕು ಅನ್ಕೊಳ್ಳಿಲ್ಲ. ಪಾತ್ರ ಎಷ್ಟು ಪರಿಣಾಮ ಬೀರುತ್ತೆ ಅಂತ. ಅಂಡ್ ಅವತ್ತು ನಾನು ತಗೊಂಡ ಡಿಸಿಷನ್ ಇವತ್ತಿಗೂ ಖುಷಿ ಕೊಡುತ್ತೆ. ಯಾಕೆಂದ್ರೆ ಇಷ್ಟು ವರ್ಷಗಳಾದ್ಮೇಲೂ ಜನ ಆ ಪಾತ್ರಗಳನ್ನೆಲ್ಲ ಜ್ಞಾಪಕ ಇಟ್ಕೊಂಡು, ಯಾರಿಗೋ ನಿಷ್ಕರ್ಷ ಇಷ್ಟ ಅಂತಾರೆ, ಯಾರೋ ಮಂದಾರ ಹೂವೆ ಅಂತಾರೆ, ಹೂಮಳೆ ಅಂತಾರೆ. ಸೊ ಅದ್ಯಾವುದನ್ನು ಯಾರು ಮರ್ತಿಲ್ಲ ಜನ. ಸುಮಾರು ವರ್ಷ ಪರಿಚಯ ಆಯ್ತು. ಮದ್ವೆ ಆಗೋಣ ಅಂತ ಫಸ್ಟ್ ಟೈಮ್ ನಾನು ಇಲ್ಲ ಅಂದೆ, ಆಮೇಲೆ ಮದ್ವೆ ಆಗೋಣ ಅಂತ ಒಪ್ಕೊಂಡಿದ್ದಾಯ್ತು. ಯಾ, ಅಂದ್ರೆ ಫ್ಯಾಮಿಲೀಸ್ ಫ್ರೆಂಡ್ಸ್, ಬಟ್ ಎಸ್ ಲವ್ ಸ್ಟೋರಿ ಆಲ್ಸೋ. ಸೊ ಅಫ್ಕೋರ್ಸ್ ನಾನು ಸುಮಾರು ವರ್ಷ ಅವನ್ನ ಫ್ರೆಂಡ್ ಆಗಿ ನೋಡಿದ್ದು. ಮದ್ವೆ ಆಗೋಣ ಬೆಸ್ಟ್ ಫ್ರೆಂಡ್ಸ್, ಎಸ್ ಡೆಫಿನೆಟ್ಲಿ. ಸೊ ಮದ್ವೆ ಆಗೋಣ ಅಂದಾಗ ನಾನು ಆ ಥರ ಯೋಚನೆ ಮಾಡಿಲ್ಲ ಅಂತಂದೆ. ಯಾಕಂದ್ರೆ ನಾನು ಯಾವತ್ತು ಮದ್ವೆ ಬಗ್ಗೆನೇ ಯೋಚನೆ ಮಾಡಿರ್ಲಿಲ್ಲ. ಅಪ್ಪ ಅಮ್ಮಗೆ ಯಾವಾಗಲೂ ಹೇಳ್ತೇನೆ ನಾನು ಮದ್ವೆ ಮಾಡ್ಕೊಳ್ಳಲ್ಲ ಅಂತ. ಸೊ ಅವಾಗ ಯೋಚನೆ ಮಾಡಿರ್ಲಿಲ್ಲ. ಬಟ್ ಅವ್ನು ಪ್ರಪೋಸ್ ಮಾಡಿದಾಗ ಫಸ್ಟ್ ಟೈಮ್ ನಾನು ಇಲ್ಲ ಅಂದೆ. ಆಮೇಲೆ ಮತ್ತೆ ಒಂದು ವರ್ಷದ ಮೇಲೋ ಏನೋ ಆಮೇಲೆ ಆಗ್ಲಿ ಅಂತ ಒಪ್ಕೊಂಡು ಬೆಳದಿಂಗಳ ಬಾಲೆ ಸುಮನ್ ನಗರ್ಕರ್ ಜೊತೆ ಆತ್ಮೀಯ ಮಾತುಕತೆ. ಇದೇ ಮೊದಲ ಬಾರಿಗೆ ಪತಿ ಗುರುದೇವ್ ನಾಗರಾಜ್, ಅಮ್ಮ ರತ್ನಮೂರ್ತಿ ಮತ್ತು ಅಣ್ಣನ ಮಗಳು ತಾರಿಣಿ ನಗರ್ಕರ್ ಜೊತೆ ಅಪರೂಪದ ಸಂದರ್ಶನ ನೀಡಿದ್ದಾರೆ ಜನಪ್ರಿಯ ನಟಿ ಸುಮನ್ ನಗರ್ಕರ್. ನಿರೀಕ್ಷಿಸಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನಲ್ಲಿ.